ಕುರ್ಚಿ ಕಾಳಗ. ಇನ್ನೊಬ್ಬರು ಮಹಾನ್ ಭಾವರು ಹೇಳ್ತಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟೂರ್ ಹೋದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತಾರೆ. ಬೇರೆ 138 ಜನನು ನನ್ನ ಬೆಂಬಲಿಗರೇ ಅಂದ್ರು. ಇದನ್ನ 100 ಸರಿ ಹೇಳೋರು. 138. ಇವಾಗ ಹೋಗಿರೋರು 20 ತೆಗೆದಾಕ್ಬೇಕಲ್ಲ. ಹಂಗಾರೆ ನಿಮ್ಗೆ 138 ಎಲ್ಲೈತೆ? ಈಗ 118 ಆಗೋತೈತೆ ನಿಮ್ಗೆ. ಅವರೂ ಸಿದ್ದರಾಮಯ್ಯನವರು ಸೇರಿಸಿ ನನ್ನ ಬೆಂಬಲಿಗರೇ ಅಂತ ಹೇಳ್ತಿರಲ್ಲ. ಇವರು ಫಾರಿನ್ ಟೂರ್ಗೆ ಹೋದವರೆಲ್ಲ ಯಾರು ಬೆಂಬಲಿಗರು? ಇವರೆಲ್ಲ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು. ಈಗ ಹೋಗಿರೋರು ಪೂರ್ತಿ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು ಇವರು. ಇದು ಫಸ್ಟ್ ಜಲಕ್ ಅಷ್ಟೇ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಜಲಕ್ ಕೊಟ್ಟವ್ರೆ, ಒಂದು ಸ್ಮಾಲ್ ಪ್ರಿಕ್ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಕೊಟ್ಟವ್ರಷ್ಟೇ. ಇದಕ್ಕೆ ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಕಂಟಿನ್ಯೂಸ್ ಎಲ್ಲ ಫ್ಲೋ ಎಲ್ಲ ಫಾರಿನ್ನಾಗೆ ಹೊರಟೋಗ್ತಾರೆ, ಫಾರಿನ್ ಟೂರೇ ಹೋಗ್ತಾರೆ. ಮತ್ತೆ ಒಪ್ಪಂದ ಆಗಿಲ್ಲ ಅಸೆಂಬ್ಲಿಯಲ್ಲೇ ಹೇಳಿದ್ರು ನನಗೆ. ನನ್ನ ಪ್ರಶ್ನೆಗೆ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಾನು ಕೇಳಿದೆ, ನೀವು ಪರ್ಮನೆಂಟಾ ಅಂತ ಹೇಳಿದೆ. ನಾನೇ ಯಾವ ಅಗ್ರಿಮೆಂಟನೂ ಆಗಿಲ್ಲ. ಯಾರು ಹೇಳಿದ್ರು ನಿನಗೆ ಅಂತ ನನ್ನೇ ಕೇಳಿದ್ರು. ಅಗ್ರಿಮೆಂಟ್ ಆಗಿಲ್ಲ, ಯಾವ ಒಪ್ಪಂದನೂ ಆಗಿಲ್ಲ. ನಾನೇ ಈ ಬಡ್ಜೆಟನ್ನು ಮಂಡಿಸ್ತೀನಿ, ಮುಂದಿನ ಬಡ್ಜೆಟ್ ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ CM ಅಂದ್ರು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ? ಒಪ್ಪಂದ ಆಗಿರೋದು ನಿಜ. ಸೂಕ್ತ ಕಾಲದಲ್ಲಿ ಸಿದ್ದರಾಮಯ್ಯನವರು ಅದನ್ನ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಒತ್ತಡದ ಪಾಲಿಟಿಕ್ಸಾ ಇದು? ಬೆದರಿಕೆ ಪಾಲಿಟಿಕ್ಸಾ? ಥ್ರೆಟನ್ ಪಾಲಿಟಿಕ್ಸಾ? ಹೇಳ್ಬೇಕಿದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಿಗೆ ಈ ತರದ ಒಂದು ಹೇಳಿಕೆ ಕೊಟ್ಟ ಮೇಲೂ ಕೂಡ ಉತ್ತರ ಕೊಡ್ಬೇಕಲ್ಲ CM ಅವರು. ಒಪ್ಪಂದ ಆಗಿದೆ ಇಲ್ಲ ಅನ್ನೋದು ರಾಜ್ಯದ ಜನತೆ ಆಯ್ಕೆ ಮಾಡಿರೋ ಜನಕ್ಕಾದ್ರೂ ಹೇಳ್ಬೇಕು ನೀವು. ವಿರೋಧ ಪಕ್ಷಕ್ಕೆ ಬೇಡ, ರಾಜ್ಯದ ಜನಕ್ಕಾದ್ರೂ ಹೇಳಿ ಒಪ್ಪಂದ ಆಗಿದೆಯೋ ಇಲ್ಲೋ ಅಂತ. ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಹೇಳ್ತಾರೆ ಉಪಮುಖ್ಯಮಂತ್ರಿ ಒಪ್ಪಂದ ಆಗಿದೆ ಅಂತ. ಒಪ್ಪಂದ ಆಗಿದ್ರೆ ಎಲ್ಲಿವರೆಗೂ ಒಪ್ಪಂದ ಆಗಿದೆ? 6 ತಿಂಗಳಾಗಿದೆಯಾ, ವರ್ಷ ಆಗಿದೆಯಾ, 3 ವರ್ಷ ಆಗಿದೆಯಾ? ಹೇಳಿ. ರಾಜ್ಯದ ಜನತೆಗೆ, ನಿಮ್ಮನ್ನು ಆಯ್ಕೆ ಮಾಡಿದ ಜನತೆಗೆ ಗೊತ್ತಾಗಬೇಕಿದು. ಒಬ್ಬ ಮುಖ್ಯಮಂತ್ರಿ ಇಲ್ಲ ಅಂತಾರೆ, ಉಪಮುಖ್ಯಮಂತ್ರಿ ಇದೆ ಅಂತಾರೆ. ಇನ್ನ ಮಹದೇವಪ್ಪನವರು ಬಾಲನೇ ನಾಯಿ ನಾಡಿಸ್ತಾ ಐತೆ ಅಂತಾರೆ. ಹಂಗಾರೆ ನಾಯಿ ಯಾರು, ನಾಯಿ ಬಾಲ ಯಾರು? ಅಂದ್ರೆ ಬಾಲಗಳು ಯಾರು? ನಾಯಿ ಬಾಲಗಳು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಿ ಬಾಲಗಳು ಜಾಸ್ತಿ ಇದೆ ಅಂತ ಅರ್ಥ ಮಹದೇವಪ್ಪನವ್ರದ್ದು. ಎಲ್ಲಿಗೆ ಬಂದ್ಬಿಡ್ತು ರಾಜಕಾರಣ? ಪವಿತ್ರವಾದಂಥ ವಿಧಾನಸೌಧ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಒಳಜಗಳಕ್ಕೆ ಕಾಂಗ್ರೆಸ್ ಪಾರ್ಟಿ MLAಗಳನ್ನ ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಪುಣ್ಯಕ್ಕೆ ಅದು ಅವ್ರದ್ದೇ ಸ್ಟೇಟ್ಮೆಂಟ್, ನಂದಲ್ಲ ಅದು, ಮಹದೇವಪ್ಪನವ್ರದ್ದೇ ಎಲ್ಲ ಸ್ಟೇಟ್ಮೆಂಟು. ಹುಚ್ಚು ನಾಯಿ ಅಂತ ಹೇಳಿಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಗೆಪಾಟ್ಲು ಮಾಡಾಕ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇಡೀ ಮುಖ್ಯಮಂತ್ರಿ ಚೇರನ್ನ ಒಂದು ನಗಪಾಟಿಗೆ ಇರುವಂತ ಚೇರ್ ಅದು ಇವತ್ತು. ಆ ಚೇರ್ಗೆ ಒಂದು ವ್ಯಾಲ್ಯೂ ಇತ್ತು, ಘನತೆ ಇತ್ತು, ಗೌರವ ಇತ್ತು. ಅದೆಲ್ಲ ಈ ನಾಯಿ ವಿಚಾರ ಬಂದ ಮೇಲೆ ಮಣ್ಣು ಪಾಲಾಗೋಯ್ತು. ಇಷ್ಟಾದರೂ ಕಾಂಗ್ರೆಸ್ ಹೈಕಮಾಂಡು ರಾಹುಲ್ ಗಾಂಧಿ ಅವ್ರಿಗೂ, ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರಿಗೆ ಪಾಪ ನಾಯಿನ ಕಂಡ್ರೆ ಬಹಳ ಪ್ರೀತಿ. ಅವರು ರೆಗ್ಯುಲರ್ ಆಗಿ ಯಾವಾಗ ನಾಯಿನೇ ಇಟ್ಕೊಂಡಿರ್ತಾರೆ. ಅವರು ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ. ಅವರು ಇಂಪೋರ್ಟೆಡ್ ಬಿಸ್ಕೆಟ್ಗಳನ್ನ ಹಾಕ್ತಾನೆ ಇರ್ತಾರೆ. ಯಾವ ಸ್ಥಿತಿಗೆ ತಂದ್ಬಿಟ್ರಿ ನಮ್ಮ ಕರ್ನಾಟಕವನ್ನ? ನಿಮ್ಮ ಜಗಳದಿಂದ, ನಿಮ್ಮ ಅಗ್ರಿಮೆಂಟಿಂದ, ನಿಮ್ಮ ಒಳಜಗಳದಿಂದ ರಾಜ್ಯದ ಆಡಳಿತ ಕುಸಿದೋಟೋಗಿದೆ. ಎಲ್ಲ ರಂಗದಲ್ಲೂ ಕುಸಿದೋಗಿದೆ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು
ಬಡ್ಜೆಟನ್ನು ಮಂಡನೆ ಮಾಡ್ತೀರ. ಈಗಾಗಲೇ ದಿವಾಳಿಯ ಅಂಚಿನಲ್ಲಿರುವಂಥ ರಾಜ್ಯ ಸರ್ಕಾರ. ನಮ್ಮ ಆರ್ಥಿಕ ಮಿತಿ ಏನಿದೆ ಅದು ಬಾರ್ಡರ್ ಲೈನ್ ಬಂದ್ಬಿಟ್ಟಿದ್ರಿ, ಎಂಡಲ್ಲಿದ್ದೀರಿ. ನಾವು ಬಾರ್ಡರ್ ಲೈನಲ್ಲಿದ್ದೀರಿ. ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಈ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ದಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಅದನ್ನೆಲ್ಲ ನಾನು ವಿಧಾನಸಭೆಯಲ್ಲಿ ಹೇಳ್ತೀನಿ ಅದನ್ನು. ಆದರೆ ಇವತ್ತು ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ. ಮತ್ತು ವಿಧಾನಸೌಧದ ಆ ಒಂದು CM ಕುರ್ಚಿಯನ್ನು ನಗೆಪಾಟಲಿನ ಕುರ್ಚಿಯಾಗಿ ಮಾಡಿದಂಥ ಒಂದು ಕ್ರೆಡಿಟ್ ಕೂಡ ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯನವ್ರಿಗೆ ಹೋಗ್ತದೆ.